ಒಂದು ಗಿಡ ಪ್ರಯೋಜನಗಳು ಹಲವು. ಅದು ಎಷ್ಟು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಿಡ್ನಿ ವೈಫಲ್ಯದಲ್ಲೂ ಕೂಡ, ಇವನ್ ಡಯಾಲಿಸಿಸ್ ಕೇಸಲ್ಲೂ ಕೂಡ ಎಷ್ಟೋ ಪೇಷಂಟ್ಸ್ ಅಲ್ಲಿ ನಾವು ಡಯಾಲಿಸಿಸ್ ವಾರಕ್ಕೆ 2 ಸತಿ ಇರುವುದು, ವಾರಕ್ಕೆ 1 ಸಲ ಬರುತ್ತೆ, 15 ದಿವಸಕ್ಕೆ 1 ಸಲ ಬರುತ್ತೆ, ತಿಂಗಳಿಗೆ 1 ಸಲ ಬರುತ್ತೆ. ಕಿಡ್ನಿ ನಾರ್ಮಲ್ಲಿ ಬಂದಿರುವಂತ ಎಷ್ಟೋ ಉದಾಹರಣೆಗಳಿದೆ. ಪ್ರೋಸ್ಟೇಟ್ ಸಮಸ್ಯೆ, ಮೂತ್ರ ಪದೇ ಪದೇ ಆಗ್ತಾ ಇರುವಂತಹದ್ದು, ಮೂತ್ರ ಸರಿಯಾಗಿ ಆಗದೆ ಇರುವಂತಹದ್ದು, ಹೊಟ್ಟೆಲಿ ನೋವು ಬರುವಂತಹದ್ದು, ಇವೆಲ್ಲದಕ್ಕೂ ಕೂಡ ಒಂದು ಹಿಡಿ ಆಗುವಷ್ಟು, ಒಂದು ಕಟ್ ಮಾಡಿ ಒಂದು ಕೈ ಮುಷ್ಟಿಯಲ್ಲಿ ಎಷ್ಟು ಬರುತ್ತೋ ಅಷ್ಟನ್ನ ನಾವು ಹಾಕಿ 1 ಲೀಟರ್ ನೀರು ಹಾಕಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ಈ ಸಮಸ್ಯೆಗಳು ನಿವಾರಣೆ ಆಗತ್ತೆ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಸೆಂಟರ್, ವಿಶ್ವಕವನ, ಗೋಕರ್ಣ. ಇವತ್ತು ನಾನು ನಿಮಗೆ ತುಂಬಾ ಜನ ಕೇಳ್ತಾ ಇರುವಂತ ಸಾಮಾನ್ಯ ಸಮಸ್ಯೆಯ ಬಗ್ಗೆ ಹೇಳ್ತೇನೆ. ಮೂತ್ರ ಸಮಸ್ಯೆ, ಮೂತ್ರ ಪದೇ ಪದೇ ಆಗುವಂತಹದ್ದು, ಮೂತ್ರ ಸರಿಯಾಗಿ ಆಗದೆ ಇರುವಂತಹದ್ದು, ಕಿಡ್ನಿಯಲ್ಲಿ ಬಾವು ಬರುವಂತಹದ್ದು, ಕಿಡ್ನಿಯ ವೈಫಲ್ಯ ಆಗುವಂತಹದ್ದು, ಇವೆಲ್ಲ ಸಮಸ್ಯೆಗಳಿಗೆ ಒಂದು ರಾಮಬಾಣ ಇದೆ. ಅದು ಯಾವ ಗಿಡ ಅಂತಂದ್ರೆ ಪುನರ್ನವ, ಬೋರ್ಹೆವಿಯ ಡಿಫ್ಯೂಸ ಅಂತ ಹೇಳ್ತೇವೆ. ನಿಟ್ಯಾಜಿನೇಸ್ ಹೇಳುವಂಥ ಕುಟುಂಬಕ್ಕೆ ಸೇರಿರುವಂತಹದ್ದು. ನೀವು ನೋಡ್ಬೋದು, ಈ ಒಂದು ಒಣ ಭೂಮಿಯಲ್ಲಿ ಎಷ್ಟು ಸುಂದರವಾಗಿ ಆಗಿದೆ ನೋಡಿ. ಇದು ರಕ್ತ ಪುನರ್ನವ ಅಂತ ಹೇಳ್ತೀವಿ. 2 ರೀತಿಯ ಪುನರ್ನವ ಬರುತ್ತೆ, ಶ್ವೇತ ಹಾಗೂ ರಕ್ತ ಪುನರ್ನವ ಅಂತ. ದಂಟಗಳೆಲ್ಲ ಈ ರೀತಿ ಕೆಂಪು ಭಾಗದಲ್ಲಿ ಇರುತ್ತೆ, ಹಾಗೂ ಕೆಂಪು ಬಣ್ಣದ ಹೂವು ಕೂಡ ಆಗುತ್ತೆ. ಕೆಂಪು ದಂಟು ಇರುವುದಕ್ಕೆ ರಕ್ತ ಪುನರ್ನವ ಅಂತ ಹೇಳ್ತೀವಿ. ಪುನರ್ನವ ಈ ಹೆಸರೇ ಹೇಳುವಂಗೆ ನಮ್ಮ ದೇಹದ ಕಣಗಳನ್ನ ಪುನಃ ಹುಟ್ಟುವಂಗ್ ಮಾಡುವಂತಹದ್ದು, ರೆಜ್ಯೂನೇಷನ್ ಮಾಡುವಂತಹದ್ದು, ಅದಕ್ಕೆ ನಾವು ಪುನರ್ನವ ಅಂತ ಹೇಳ್ತೀವಿ. ಒಂದು ಅರ್ಥ. ಇನ್ನೊಂದು ಅರ್ಥ ಅಂತಂದ್ರೆ ಪ್ರತಿ ಗಂಟುಗಳಲ್ಲೂ ಕೂಡ ಅದು ಹೊಸ ಹೊಸ ಗಿಡಗಳನ್ನ ಕೊಡ್ತಾ ಹೋಗುತ್ತೆ. ಈ ಗಿಡಗಳ ಗಂಟಿದೆಯಲ್ಲ, ಪ್ರತಿ ಗಂಟೆಗಳಲ್ಲೂ ಕೂಡ ಹೊಸ ಹೊಸ ಗಿಡಗಳನ್ನ ಕೊಡ್ತಾ ಹೋಗುತ್ತೆ. ಮೂಲ ಗಿಡ ಇರೋದು ಒಂದು, ಮುಂದೆ ಅದು ಪುನಃ ನವಯತಿ, ಹೊಸ ಹೊಸ ಗಿಡಗಳಾಗಿ ಹುಟ್ಟುತ್ತಾ ಹೋಗುತ್ತೆ. ಅದಕ್ಕೂ ಕೂಡ ಪುನರ್ನವ ಅಂತ ಹೇಳ್ತೇವೆ. ಒಂದು ಗಿಡಗಳು ಕೂಡ ಹೇಗೆ ಹೊಸ ಹೊಸ ಗಿಡಗಳಾಗಿ ಮಾರ್ಪಡ್ತಾವೆಯೋ ಹಾಗೆ ನಮ್ಮ ದೇಹದ ಒಳಗಡೆನೂ ಕೂಡ ಹೊಸ ಹೊಸ ಕಣಗಳು ಉತ್ಪತ್ತಿ ಆಗ್ಲಿಕ್ಕೆ ಹೆಲ್ಪ್ ಮಾಡುವಂಥದ್ದು ಪುನರ್ನವ. ಮುಖ್ಯವಾಗಿ ಪುನರ್ನವವನ್ನ ಮೂತ್ರ ಸಂಬಂಧಿ ಸಮಸ್ಯೆ, ಪ್ರೋಸ್ಟೇಟ್ ಸಮಸ್ಯೆ, ಕಿಡ್ನಿಯ ಸಮಸ್ಯೆ ಇಷ್ಟಕ್ಕೆ ಉಪಯೋಗಿಸ್ತು ಅಲ್ಲದೆ ಶೋತಹರವಾಗಿ ಎಲ್ಲೇ ಸ್ವೆಲ್ಲಿಂಗ್ ಇದ್ದಿರಲಿ, ಕಾಲು ಬಾವು ಬಂದಿರಲಿ, ಮಂಡಿ ಬಾವು ಬಂದಿರಲಿ, ಇದನ್ನು ನಾರ್ಮಲ್ ಸ್ಥಿತಿಗೆ ತರಲಿಕ್ಕೆ, ಸಮಸ್ಥಿತಿ ತರಲಿಕ್ಕೆ ಕೂಡ ಪುನರ್ನವವನ್ನ ಉಪಯೋಗಿಸ್ತೇವೆ. ಪುನರ್ನವ ಗಿಡವನ್ನ ಇದರ ಉಪಯುಕ್ತ ಭಾಗ ಅಂತಂದ್ರೆ ಪಂಚಾಂಗವನ್ನು ಉಪಯೋಗಿಸ್ಬೋದು. ಇದರ ಬೇರನ್ನು ಉಪಯೋಗಿಸ್ಬೋದು, ಇದರ ಬಳ್ಳಿಯನ್ನು ಯೂಸ್ ಮಾಡ್ಬೋದು, ಇದರ ಹೂವನ್ನು ಯೂಸ್ ಮಾಡ್ಬೋದು, ಇದರ ಎಲೆಯನ್ನು ಯೂಸ್ ಮಾಡ್ಬೋದು. ಇವೆಲ್ಲದನ್ನು ಕೂಡ ನಾವು ಔಷಧಿಯಲ್ಲಿ ಉಪಯೋಗಿಸ್ಬೋದು. ಅತ್ಯಂತ ಉತ್ತಮ ಫಲಿತಾಂಶ ಬರುವಂತಹದೊಂದು ಬೇರು, ಪುನರ್ನವ ಮೂಲ. ಇದರಲ್ಲಿ ಅದ್ಭುತವಾದ ಒಂದು ಫಲಿತಾಂಶವನ್ನ ಕಾಣಬಹುದು. ಹೀಗೆ ಪುನರ್ನವವನ್ನು ನಾವು ಒಂದು ಹಿಡಿ ಆಗುವಷ್ಟು, ಒಂದು ಕಟ್ ಮಾಡಿ ಒಂದು ಕೈ ಮುಷ್ಟಿಯಲ್ಲಿ ಎಷ್ಟು ಬರುತ್ತೋ ಅಷ್ಟನ್ನ ನಾವು ಹಾಕಿ 1 ಲೀಟರ್ ನೀರು ಹಾಕಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ಈ ಸಮಸ್ಯೆಗಳು ನಿವಾರಣೆ ಆಗತ್ತೆ. ಆದರೆ ಒಮ್ಮೆ ವೈದ್ಯರ ಕನ್ಸಲ್ಟೇಷನ್ ಮಾಡ್ಕೊಂಡು ಇದನ್ನ ತಗೊಂಡದ್ದೇ ಹೋದಾದ್ರೆ ಅತ್ಯಂತ ಉತ್ತಮ ಫಲಿತಾಂಶವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ. ಕೆಲವೊಮ್ಮೆ ಏನಾಗತ್ತೆ ಅಂತಂದ್ರೆ ಅದು ನಿಜವಾದ ಪುನರ್ನವ ಗಿಡ ಅಲ್ಲದೆ ಇರ್ಬೋದು, ಅಥವಾ ಸರಿಯಾಗಿ ಅದನ್ನ ಹಾರ್ವೆಸ್ಟ್ ಮಾಡಿದ ಅಲ್ಲದೆ ಇರ್ಬೋದು, ಸರಿಯಾಗಿ ಅದು ಬಲಿತಿಲ್ದೇ ಇರ್ಬೋದು. ಹೀಗೆ ಗಿಡಗಳ ಪ್ರಯೋಜನ ಹೀಗಿರುತ್ತೆ, ಸೈಡ್ ಎಫೆಕ್ಟ್ಗಳು ಹೇಳುವಂತ ತುಂಬಾ ಇರೋದಿಲ್ಲ. ಆದರೂ ಕೂಡ ಒಮ್ಮೆ ವೈದ್ಯರ ಕನ್ಸಲ್ಟೇಷನ್ ಮಾಡ್ಕೊಂಡು ತಗೊಂಡ್ರೆ ತುಂಬಾ ಒಳ್ಳೆಯದು. ಈ ಒಂದು ಮೂತ್ರ ಸಂಬಂಧಿ ಸಮಸ್ಯೆಗಳ ಪೇಷಂಟ್ಗಳು ಬಂದ್ರು ಹೇಳಾದ್ರೆ ಪ್ರಥಮವಾಗಿ ನಾವು OPD ಯಲ್ಲಿ ನೋಡ್ತೀವಿ, ಹೊರರೋಗಿಗಳ ವಿಭಾಗದಲ್ಲಿ ನೋಡ್ಕೊಂಡು ಅವರಿಗೆ ಔಷಧಿಯನ್ನ ಕೊಡ್ತೇವೆ, 15 ಅಂತರದ ಔಷಧಿಯನ್ನ ಕೊಡ್ತೇವೆ. ಇನ್ನು ಸ್ವಲ್ಪ ಹೆಚ್ಚಿಗೆ ಸಮಸ್ಯೆ ಇದೆ, ನಾವು ಅವರಿಗೆ ಅಡ್ಮಿಟ್ ಮಾಡ್ಕೊಂಡು ಪಂಚಕರ್ಮವನ್ನ ಮಾಡುವಂತಹದ್ದು. ಆ ಪಂಚಕರ್ಮವನ್ನು ಮಾಡಬೇಕಿದ್ರೆ ನಾವು ಪುನರ್ನವಾದಿ ಘೃತ ಅಂತ ಮಾಡ್ಕೋತೀವಿ, ಪುನರ್ನವಾದಿ ವಟಿ, ಗುಟಿಕ, ಕಷಾಯಗಳನ್ನೆಲ್ಲ ಮಾಡ್ಕೋತೀವಿ. ಅವರ ರೋಗದ ಆಧಾರದ ಮೇಲೆ ನಾವು ನಿರ್ಣಯವನ್ನ ಮಾಡಬೇಕಾಗುತ್ತೆ, ಯಾವ ಕಾಂಬಿನೇಷನ್ ಅನ್ನ ಮಾಡಬೇಕು ಅನ್ನೋದನ್ನ ನಿರ್ಧಾರವನ್ನ ಮಾಡ್ಕೊಳ್ತೇವೆ. ಹೀಗೆ ನಾವು ಕಿಡ್ನಿ ವೈಫಲ್ಯದಲ್ಲೂ ಕೂಡ, ಇವನ್ ಡಯಾಲಿಸಿಸ್ ಕೇಸಲ್ಲೂ ಕೂಡ ಎಷ್ಟೋ ಪೇಷಂಟ್ಸ್ ಅಲ್ಲಿ ನಾವು ಡಯಾಲಿಸಿಸ್ ವಾರಕ್ಕೆ 2 ಸತಿ ಇರುವುದು, ವಾರಕ್ಕೆ 1 ಸಲ ಬರುತ್ತೆ, 15 ದಿವಸಕ್ಕೆ 1 ಸಲ ಬರುತ್ತೆ, ತಿಂಗಳಿಗೆ 1 ಸಲ ಬರುತ್ತೆ. ಕಿಡ್ನಿ ನಾರ್ಮಲ್ಲಿ ಬಂದಿರುವಂತ ಎಷ್ಟೋ ಉದಾಹರಣೆಗಳಿದೆ. 100ಕ್ಕೆ 100 ಪೇಷಂಟ್ಗಳು ಹೀಗೆ ರಿವರ್ಸ್ ಆಗತ್ತೆ ಅಂತ ಅಲ್ಲ. ಯಾರ ಇಮ್ಯುನಿಟಿ ಸ್ಟ್ರಾಂಗ್ ಇರುತ್ತೋ ಅಂಥವರಿಗೆ ಖಂಡಿತವಾಗ್ಲೂ ಕೂಡ ನಾವು ರಿವರ್ಸ್ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಪ್ರೋಸ್ಟೇಟ್ ಸಮಸ್ಯೆ, ಮೂತ್ರ ಪದೇ ಪದೇ ಆಗ್ತಾ ಇರುವಂತಹದ್ದು, ಮೂತ್ರ ಸರಿಯಾಗಿ ಆಗದೆ ಇರುವಂತಹದ್ದು, ಹೊಟ್ಟೆಲಿ ನೋವು ಬರುವಂತಹದ್ದು, ಇವೆಲ್ಲದಕ್ಕೂ ಕೂಡ ಪುನರ್ನವವನ್ನ ಉಪಯೋಗಿಸ್ಬೋದು.
ಎಷ್ಟೋ ಕಾಲು ನೋವಿನಲ್ಲಿ, ಬೆನ್ನು ನೋವಿನಲ್ಲಿ ಕೂಡ ಪುನರ್ನವನ್ನು ಉಪಯೋಗಿಸ್ಬೋದು. ಇನ್ನು ನಾವು ಇದನ್ನ ಆಹಾರದಲ್ಲೂ ಕೂಡ ಇದರದ್ದು ರಸಂ ಮಾಡಿ, ಸಾರು ಅಂತ ಹೇಳ್ತೀವಿ, ಸಾರನ್ನು ಮಾಡಿ ಕೂಡ ಅಡಿಗೆಯಲ್ಲಿ ಉಪಯೋಗಿಸ್ಬೋದು. ಅಷ್ಟೇ ಅಲ್ಲದೆ ಇದರ ಎಲೆಯನ್ನ ಚಟ್ನಿ ಮಾಡಿ ಕೂಡ ಉಪಯೋಗಿಸ್ಬೋದು. ಅದೇನಾಗತ್ತೆ ಅಂತಂದ್ರೆ ಇವನ್ನೆಲ್ಲ ಕರೆಕ್ಟ್ ಆಗಿ ನಾವು ಸ್ಟೀಮ್ ಮಾಡಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸೋದು ತುಂಬಾ ಮುಖ್ಯ. ಇಲ್ಲಾಂದ್ರೆ ಕೆಲವೊಬ್ಬರಿಗೆ ತುರ್ಕೆ ಬರುತ್ತೆ, ಇಚಿಂಗ್ ಆಗತ್ತೆ. ಈ ಸಮಸ್ಯೆಗಳು ಕೂಡ ಆಗೋ ಸಾಧ್ಯತೆ ಇರುತ್ತೆ. ಆದ್ರಿಂದ ನಾವು ಯಾವುದನ್ನೇ ನೀವು ಮಾಡಬೇಕು ಅಂತಂದ್ರೆ ಒಮ್ಮೆ ವೈದ್ಯರ ಸಲಹೆಯನ್ನ ಪಡ್ಕೊಂಡು ಉಪಯೋಗಿಸಿದ್ರೆ ಒಳ್ಳೇದು. ಅದಕ್ಕಾಗಿ ಹೇಳುವಂತಹದ್ದು ಅಮೃತ ಅತಿಯಾದ್ರೂ ಕೂಡ ವಿಷ ಅಂತ. ಯಾವುದೇ ಒಂದು ಇರ್ಬೋದು, ತುಂಬಾ ದೊಡ್ಡ ಸೈಡ್ ಎಫೆಕ್ಟ್ಗಳು ಇರೋದಿಲ್ಲ, ಆದ್ರೆ ಸಣ್ಣ ಸಣ್ಣ ಸಮಸ್ಯೆಗಳು ನಿಮಗೆ ಕಾಣ್ಬೋದು. ಯಾರ್ಯಾರು ಮೂತ್ರ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇದ್ದೀರೋ, ಯಾರ್ಯಾರು ಕಾಲು ನೋವು, ಗಂಟು ನೋವು ಸಮಸ್ಯೆಯಿಂದ ಬಳಲ್ತಾ ಇದ್ದೀರೋ, ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇದ್ದೀರೋ, ಪ್ರೋಸ್ಟೇಟ್ ಗ್ರಂಥಿಯ ಸಮಸ್ಯೆಯಿಂದ ಬಳಲ್ತಾ ಇದ್ದೀರೋ, ಅಷ್ಟೇ ಅಲ್ಲ ಕಣ್ಣಿನ ಸಮಸ್ಯೆ, ಪುನರ್ನವ ಅಂತೂ ಕಣ್ಣಿಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಕೆಲವೊಬ್ರು ಕನ್ನಡಕ ಹಾಕೊಂಡಿರ್ತಾರೆ, ಸ್ಪೆಕ್ಟ್ ಹಾಕೊಂಡಿರ್ತಾರೆ, ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ಕನ್ನಡಕ ಬರುತ್ತೆ. ಒಂಥರ ಕೂಡ ಪುನರ್ನವನ್ನು ಉಪಯೋಗಿಸ್ಬೋದು. ನಮ್ಮ ದೇಹದ ರೆಜ್ಯುನೇಷನ್ ಬಗ್ಗೆ, ನಮ್ಮ ದೇಹವನ್ನ ಆಕ್ಟಿವ್ ಆಗಿ ಇಟ್ಕೊಳ್ಬೇಕು ಹೇಳಾದ್ರೆ ಈ ಒಂದು ಪುನರ್ನವನ್ನ ಉಪಯೋಗಿಸ್ಕೋಬಹುದು. ಒಂದು ಗಿಡ ಪ್ರಯೋಜನಗಳು ಹಲವು. ಅದು ಎಷ್ಟು ರೀತಿಯಲ್ಲಿ ಹೆಲ್ಪ್ ಆಗತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಮ್ಯುನಿಟಿಯನ್ನು ಹೆಚ್ಚಿಗೆ ಮಾಡುತ್ತೆ, ನಮ್ಮ ದೇಹದಲ್ಲಿ ಹೊಸ ಹೊಸ ಕಣಗಳನ್ನು ಉತ್ಪತ್ತಿ ಮಾಡುತ್ತೆ. ಎಷ್ಟು ಪ್ಯಾರಾಲಿಸಿಸ್ ಕೇಸಸ್ ನಲ್ಲಿ, ಹೆಮಿಪ್ಲೇಜಿಯಾ ಕೇಸಸ್ಗಳಲ್ಲೂ ಕೂಡ ನಾವು ಈ ಪುನರ್ನವ ಗಿಡವನ್ನ ಉಪಯೋಗಿಸಿದ್ರೆ ಖಂಡಿತ ನಮಗೆ ಫಲ ಸಿಗುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ಸಮಸ್ಯೆಯಿಂದ ಬಳಲ್ತಾ ಇರುವಂತ ಎಲ್ಲರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ. ಅವರೆಲ್ಲರಿಗೂ ಕೂಡ ಈ ಒಂದು ವಿಡಿಯೋದ ಪ್ರಯೋಜನ ಸಿಗ್ಲಿ. ನಮಸ್ಕಾರ.